ದರ್ಶನನ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಎದ್ದಿದೆ. ಇದರ ಬೆನ್ನಲ್ಲೇ ಖಾಸಗಿ ಶಾಲೆ ಕಾಲೇಜು ಕಾರ್ಯಕ್ರಮ ಸಮಾರಂಭಗಳಿಗೆ ಕಟುಕ ಕಾಟೇರನನ್ನ ಕರೆಯದಂತೆ ನಿರ್ಬಂಧ ಹೇರೋಕೆ ಚಿಂತನೆ ನಡೆಸಲಾಗ್ತಿದೆ. ಇನ್ಮುಂದೆ ಶಾಲಾ ಕಾಲೇಜುಗಳಿಂದಲೂ ರೌಡಿ ಬ್ಯಾನ್. ವಿದ್ಯಾಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಬರುವಂತಿಲ್ಲ ದರ್ಶನ್. ಸಿನಿವನದಿಂದ ದರ್ಶನನ್ನ ಹೊರಗಟ್ಟುವ ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಕಾಟೇರನಿಂದ ಅಂತರ ಕಾಯ್ದುಕೊಳ್ಳೋಕೆ ಯೋಚನೆ ಮಾಡ್ತಾ ಇವೆ. ಹೌದು, ವಿದ್ಯಾರ್ಥಿಗಳಿಗೆ ಆದರ್ಶವಾಗಲಿ, ರೋಲ್ ಮಾಡೆಲ್ ಆಗಲಿ ಅಂತ ಖ್ಯಾತ ನಟ ನಟಿಯರನ್ನ ಶಾಲಾ ಕಾಲೇಜುಗಳಿಗೆ ಅತಿಥಿಯಾಗಿ ಆಹ್ವಾನಿಸಲಾಗುತ್ತೆ. ಆದರೆ ಈಗ ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇಂಥ ನಟನನ್ನ ಮತ್ತೊಮ್ಮೆ ಶಾಲಾ ಕಾಲೇಜುಗಳ ಸಮಾರಂಭಗಳಿಗೆ ನಿರ್ಬಂಧ ಹೇರಲು ಮುಂದಾಗಿವೆ. ಇದೇ ನಟ ನಟಿಯರು ಬರ್ತಾರೆ, ಬಂದವಾಗ ನಾವು ನೋಡ್ತೇವೆ ಅವರಿಂದ ಏನು ಮೌಲ್ಯ ಪಸರಿಸ್ತಾ ಇದೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಅವ್ರನ್ನ ಕರೆದಾಗ ಎಲ್ಲ ವೈಭವೀಕರಣ, ಅವ್ರ ಪಿಕ್ಚರ್ಗಳಲ್ಲಿ ನೋಡಿದಾಗ ಬರೀ ಸಿಗರೇಟ್ ಸೇದೋದು, ಕುಡಿಯೋದು, ಹೊಡೆಯೋದು, ಕೊಲೆ ಮಾಡೋದು ಇಂಥವನ್ನೇ ನೋಡಿದಾಗ ಎಲ್ಲಿ ಮೌಲ್ಯಗಳು ಇದಾಗುತ್ತೆ ಅಂತಕ್ಕಂಥ ಒಂದು ಆತಂಕ ನಮಗೂ ಇದೆ. ಇತ್ತೀಚಿನ ನಟ ನಟಿಯರು ಮಕ್ಕಳಿಗೆ ಸ್ಫೂರ್ತಿದಾಯಕ ಸಿನಿಮಾಗಳನ್ನು ನೀಡ್ತಾ ಇಲ್ಲ, ಬರೀ ಲಾಂಗು, ಮಚ್ಚು, ಲವ್ವು, ಬ್ಲಡ್ಡು ತೋರಿಸ್ತಾರೆ. ಇದೀಗ ನಿಜ ಜೀವನದಲ್ಲೂ ಅಂಥದ್ದೇ ಕೃತ್ಯ ನಡೆಸಿದ್ದಾರೆ. ಇಂಥವರನ್ನ ಕರೆಸಿ ಮಕ್ಕಳಿಗೆ ನಾವು ಏನಂತ ಹೇಳಬೇಕು ಅಂತ ಕ್ಯಾಂಪ್ಸ್ ಶಾಲಾ ಸಂಘಟನೆ ಅಸಮಾಧಾನ ಹೊರಹಾಕಿದೆ. ಖಂಡಿತವಾಗ್ಲೂ ಶಾಲೆಗಳಿಗೆ ಸಲಹೆ ಕೊಡ್ತೇವೆ, ಯಾರು ಅಪರಾಧ ಮನೋಭಾವದಲ್ಲಿದ್ದಾರೆ ಅಂಥವ್ರನ್ನ ಆದಷ್ಟು ಅವಾಯ್ಡ್ ಮಾಡಿ, ಅಂಥವ್ರನ್ನ ಕರೆದು ಅಂಥವ್ರ ಮುಖಾಂತರ ಮೌಲ್ಯವನ್ನು ವಿಸ್ತರಿಸೋದು ಬೇಡ ಅನ್ನತಕ್ಕಂಥ ಒಂದು ಮನವಿಯನ್ನು ನಾವು ಶಾಲೆಯ ಮುಖ್ಯಸ್ಥರಿಗೆ ಮಾಡ್ತೇವೆ. ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಷ್ಣುವರ್ಧನ್ ಮಕ್ಕಳಿಗೆ ಮೌಲ್ಯ ತುಂಬುತ್ತಿದ್ರು, ಆದರೆ ಈಗಿನ ಕೆಲವು ನಟರು ಇದಕ್ಕೆ ತದ್ವಿರುದ್ಧವಾಗಿದ್ದಾರೆ. ಅಂಥ ಆರೋಪ ಹೊತ್ತ ಯಾವುದೇ ನಟ ನಟಿಯರನ್ನ ಶಾಲಾ ಕಾಲೇಜು ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಇನ್ಮುಂದೆ ನಾವು ಕರೆಸಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನನ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಎದ್ದಿದೆ. ಇದರ ಬೆನ್ನಲ್ಲೇ ಖಾಸಗಿ ಶಾಲೆ ಕಾಲೇಜು ಕಾರ್ಯಕ್ರಮ ಸಮಾರಂಭಗಳಿಗೆ ಕಟುಕ ಕಾಟೇರನನ್ನ ಕರೆಯದಂತೆ ನಿರ್ಬಂಧ ಹೇರೋಕೆ ಚಿಂತನೆ ನಡೆಸಲಾಗ್ತಿದೆ. ಇನ್ಮುಂದೆ ಶಾಲಾ ಕಾಲೇಜುಗಳಿಂದಲೂ ರೌಡಿ ಬ್ಯಾನ್. ವಿದ್ಯಾಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಬರುವಂತಿಲ್ಲ ದರ್ಶನ್. ಸಿನಿವನದಿಂದ ದರ್ಶನನ್ನ ಹೊರಗಟ್ಟುವ ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಕಾಟೇರನಿಂದ ಅಂತರ ಕಾಯ್ದುಕೊಳ್ಳೋಕೆ ಯೋಚನೆ ಮಾಡ್ತಾ ಇವೆ. ಹೌದು, ವಿದ್ಯಾರ್ಥಿಗಳಿಗೆ ಆದರ್ಶವಾಗಲಿ, ರೋಲ್ ಮಾಡೆಲ್ ಆಗಲಿ ಅಂತ ಖ್ಯಾತ ನಟ ನಟಿಯರನ್ನ ಶಾಲಾ ಕಾಲೇಜುಗಳಿಗೆ ಅತಿಥಿಯಾಗಿ ಆಹ್ವಾನಿಸಲಾಗುತ್ತೆ. ಆದರೆ ಈಗ ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇಂಥ ನಟನನ್ನ ಮತ್ತೊಮ್ಮೆ ಶಾಲಾ ಕಾಲೇಜುಗಳ ಸಮಾರಂಭಗಳಿಗೆ ನಿರ್ಬಂಧ ಹೇರಲು ಮುಂದಾಗಿವೆ. ಇದೇ ನಟ ನಟಿಯರು ಬರ್ತಾರೆ, ಬಂದವಾಗ ನಾವು ನೋಡ್ತೇವೆ ಅವರಿಂದ ಏನು ಮೌಲ್ಯ ಪಸರಿಸ್ತಾ ಇದೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಅವ್ರನ್ನ ಕರೆದಾಗ ಎಲ್ಲ ವೈಭವೀಕರಣ, ಅವ್ರ ಪಿಕ್ಚರ್ಗಳಲ್ಲಿ ನೋಡಿದಾಗ ಬರೀ ಸಿಗರೇಟ್ ಸೇದೋದು, ಕುಡಿಯೋದು, ಹೊಡೆಯೋದು, ಕೊಲೆ ಮಾಡೋದು ಇಂಥವನ್ನೇ ನೋಡಿದಾಗ ಎಲ್ಲಿ ಮೌಲ್ಯಗಳು ಇದಾಗುತ್ತೆ ಅಂತಕ್ಕಂಥ ಒಂದು ಆತಂಕ ನಮಗೂ ಇದೆ. ಇತ್ತೀಚಿನ ನಟ ನಟಿಯರು ಮಕ್ಕಳಿಗೆ ಸ್ಫೂರ್ತಿದಾಯಕ ಸಿನಿಮಾಗಳನ್ನು ನೀಡ್ತಾ ಇಲ್ಲ, ಬರೀ ಲಾಂಗು, ಮಚ್ಚು, ಲವ್ವು, ಬ್ಲಡ್ಡು ತೋರಿಸ್ತಾರೆ. ಇದೀಗ ನಿಜ ಜೀವನದಲ್ಲೂ ಅಂಥದ್ದೇ ಕೃತ್ಯ ನಡೆಸಿದ್ದಾರೆ. ಇಂಥವರನ್ನ ಕರೆಸಿ ಮಕ್ಕಳಿಗೆ ನಾವು ಏನಂತ ಹೇಳಬೇಕು ಅಂತ ಕ್ಯಾಂಪ್ಸ್ ಶಾಲಾ ಸಂಘಟನೆ ಅಸಮಾಧಾನ ಹೊರಹಾಕಿದೆ. ಖಂಡಿತವಾಗ್ಲೂ ಶಾಲೆಗಳಿಗೆ ಸಲಹೆ ಕೊಡ್ತೇವೆ, ಯಾರು ಅಪರಾಧ ಮನೋಭಾವದಲ್ಲಿದ್ದಾರೆ ಅಂಥವ್ರನ್ನ ಆದಷ್ಟು ಅವಾಯ್ಡ್ ಮಾಡಿ, ಅಂಥವ್ರನ್ನ ಕರೆದು ಅಂಥವ್ರ ಮುಖಾಂತರ ಮೌಲ್ಯವನ್ನು ವಿಸ್ತರಿಸೋದು ಬೇಡ ಅನ್ನತಕ್ಕಂಥ ಒಂದು ಮನವಿಯನ್ನು ನಾವು ಶಾಲೆಯ ಮುಖ್ಯಸ್ಥರಿಗೆ ಮಾಡ್ತೇವೆ. ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಮಕ್ಕಳಿಗೆ ಮೌಲ್ಯ ತುಂಬುತ್ತಿದ್ರು,
ಆದರೆ ಈಗಿನ ಕೆಲವು ನಟರು ಇದಕ್ಕೆ ತದ್ವಿರುದ್ಧವಾಗಿದ್ದಾರೆ. ಅಂಥ ಆರೋಪ ಹೊತ್ತ ಯಾವುದೇ ನಟ ನಟಿಯರನ್ನ ಶಾಲಾ ಕಾಲೇಜು ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಇನ್ಮುಂದೆ ನಾವು ಕರೆಸಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.